ನಮಸ್ಕಾರ ಬಂಧುಗಳೇ, ಸುಸ್ವಾಗತ. ಪ್ರಿಯ ಮಿತ್ರರೇ, ಮೇ ತಿಂಗಳ ಫಲಫಲಗಳ ಬಗ್ಗೆ ತಿಳಿಯೋಣ. ಮೇಷರಾಶಿಯ ಜಾತಕದವರೇ, ಇವತ್ತಿನ ದಿನವು ಸಾಮಾನ್ಯ ದಿನಗಳಂತಲ್ಲ. ಈ ಸುದಿನವು ನಿಮ್ಮ ಬಾಳಿನಲ್ಲಿ ನೀವು ಬಹುಕಾಲದಿಂದ ನಿರೀಕ್ಷಿಸುತ್ತಿದ್ದ ನೂತನ ಪರ್ವಕಾಲದ ಉದಯವನ್ನು ಸಾರುತ್ತಿದೆ. ಅತಿ ಮುಖ್ಯವಾಗಿ ಇಂದಿನ ಸಾಯಂಕಾಲ 5:50ರ ಶುಭಗಳಿಗೆಯ ನಂತರ ಒಂದು ದಿವ್ಯ ಶಕ್ತಿಯು ನಿಮ್ಮ ಹೊಸ್ತಿಲಿಗೆ ಬರಲಿದೆ. ಇದನ್ನು ನೋಡಿ ಸುತ್ತಮುತ್ತಲಿನ ಜನರೆಲ್ಲ ಅಬ್ಬಾ, ಇಂತಹ ಅದೃಷ್ಟ ನಿಮ್ಮದಾಗಿದೆಯಲ್ಲ ಎಂದು ಬೆರಗಿನಿಂದ ಉದ್ಗರಿಸುವಂತಾಗುತ್ತದೆ. ಪವಿತ್ರ ಶ್ರಾವಣಮಾಸ ಬರುವ ಮುನ್ನಡೆ ಪರಮಶಿವನ ದಿವ್ಯ ಕೃಪೆಯಿಂದ ಮೇಷರಾಶಿಯವರ ಬದುಕಿನಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳು ಸಂಭವಿಸಲಿವೆ. ಇದು ನಿಮ್ಮ ಜೀವನದ ಸಕಲ ಅನಿಷ್ಟಗಳನ್ನು ದೂರೀಕರಿಸಿ ಸಮೃದ್ಧಿ, ಹರ್ಷ ಮತ್ತು ಸೌಭಾಗ್ಯದ ಸುಧೆಯನ್ನು ಮಾತ್ರ ಸುರಿಸಲಿದೆ. ಆದ್ದರಿಂದ ಮಿತ್ರರೇ, ನಾವೆಲ್ಲರೂ ಭಕ್ತಿಯಿಂದ ಕೈ ಮುಗಿದು ಆ ಮಹಾದೇವನನ್ನು ಹೀಗೆ ಸ್ಮರಿಸೋಣ. ಹೇ ನೀಲಕಂಠ ಮಹೇಶ್ವರನೇ, ಈ ದೈವಿಕ ಮಾಹಿತಿಯನ್ನು ಮೆಚ್ಚುವ, ನಮ್ಮ ಚಾನೆಲ್ಗೆ ಚಂದಾದಾರರಾಗುವ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ್ ಎಂದು ಶ್ರದ್ಧೆಯಿಂದ ಬರೆಯುವ ಪ್ರತಿಯೊಬ್ಬ ಭಕ್ತನ ಜೀವನದ ಸಕಲ ಸಂಕಷ್ಟ, ವ್ಯಥೆ ಮತ್ತು ಅಡೆತಡೆಗಳನ್ನು ನೀನು ಹರಿಸು. ಮುಂಬರುವ 24 ಗಂಟೆಗಳ ಕಾಲಾವಧಿಯಲ್ಲಿ ಅವರ ಜೀವನದಲ್ಲಿ ಅಂತಹ ಪವಾಡ ಜರುಗಲಿ ಎಂದರೆ ಸಂಪತ್ತು, ಐಶ್ವರ್ಯ, ಪ್ರೀತಿ ಮತ್ತು ಸಕಲ ಸುಖಗಳ ಮಹಾಪೂರವೇ ಅವರ ಮನೆಯಲ್ಲಿ ಹರಿಯಲಿ. ಓ ಗಂಗಾಧರನೇ, ಅವರ ಬದುಕಿನಲ್ಲಿ ಅಂತಹ ಸ್ಥಿತ್ಯಂತರ ತಂದುಕೊಡು. ಅವರ ವೈರಿಗಳು ತಾವಾಗೇ ಬಂದು ಮೊಣಕಾಲೂರಿ ಶರಣಾಗಲಿ. ಸಮಾಜದಲ್ಲಿ ಅವರ ಕೀರ್ತಿ, ಗೌರವ ಮತ್ತು ಪರಮ ವೈಭವವು ದಶದಿಕ್ಕುಗಳಿಗೂ ಪಸರಲಿ. ಓ ಪರಮಾತ್ಮನೇ, ಜನರು ಕೇಳುವ ಆಶೀರ್ವಾದಗಳಿಂದ ಅವರ ಜೋಳಿಗೆಯನ್ನು ತುಂಬಿಸು ಮತ್ತು ಜನರು ಈ ವ್ಯಕ್ತಿಯ ಅದೃಷ್ಟದ ಬಾಗಿಲು ಈಗ ಸಂಪೂರ್ಣವಾಗಿ ತೆರೆದುಕೊಂಡಿದೆ ಎಂದು ಹೇಳುವಂತೆ ಮಾಡು. ಪ್ರಿಯ ಗೆಳೆಯರೇ, ನ್ಯಾಯದ ಅಧಿಪತಿಯಾದ ಶನಿ ಮಹಾತ್ಮನ ದರ್ಶನದ ಮೂಲಕ ಇಂದು ನಿಮ್ಮ ಜೀವನದಲ್ಲಿ ಅನಾವರಣಗೊಳ್ಳಲಿರುವ ಆ ಅದ್ಭುತ ಮರ್ಮದ ಬಗ್ಗೆ ಚರ್ಚಿಸೋಣ. ಕರ್ಮಫಲದಾತನಾದ ಶನಿದೇವನು ಮೇಷರಾಶಿಯವರಿಗಾಗಿ ಇಂದು 3 ಪ್ರಮುಖ ಮುನ್ಸೂಚನೆಗಳನ್ನು ಕಳುಹಿಸಿಕೊಟ್ಟಿದ್ದಾನೆ. ಗೆಳೆಯರೇ, ನಿಮ್ಮ ಜೀವನದಲ್ಲಿ ಅಂತಹ 3 ಘಟನೆಗಳು ಮುಂಬರುವ 7 ದಿನಗಳ ಅವಧಿಯಲ್ಲಿ ನಿಮ್ಮ ಬದುಕಿನ ಪೂರ್ಣ ಚಿತ್ರಣವನ್ನೇ ಮಾರ್ಪಡಿಸಬಲ್ಲವು. ಸ್ನೇಹಿತರೆ, ದೇವರ ಮನೆಯಲ್ಲಿ ನ್ಯಾಯ ದೊರೆಯುವುದು ತಡವಾಗಬಹುದು, ಆದರೆ ಅಲ್ಲಿ ಅನ್ಯಾಯಕ್ಕೆ ಎಂದಿಗೂ ಜಾಗವಿಲ್ಲ ಎಂದು ಹಿರಿಯರು ಹೇಳುತ್ತಾರೆ. ಈಗ ನೀವು ಇವರೆಗೆ ಸುರಿಸಿದ ಪ್ರತಿಯೊಂದು ಕಣ್ಣೀರಿಗೂ ನ್ಯಾಯ ಸಿಗುವ ಸುಸಮಯ ಬಂದಿದೆ. ಪ್ರತಿಯೊಂದು ಹಳೆಯ ಗಾಯವೂ ಈಗ ವಾಸಿಯಾಗಲಿದೆ ಮತ್ತು ನಿಮಗೆ ಮೋಸ ಮಾಡಿದ ಪ್ರತಿಯೊಬ್ಬನ ಅಸಲಿ ಮುಖವಾಡ ಈಗ ಬಯಲಾಗಲಿದೆ. ನೀವು ನಿಮ್ಮ ಜೀವನದಲ್ಲಿ ಅಪಾರವಾದ ಮಾನಸಿಕ ವ್ಯಥೆಯನ್ನು ಅನುಭವಿಸಿದ್ದೀರಿ. ನೀವು ಬಹಳಷ್ಟು ಕಷ್ಟಗಳನ್ನು ಸಹಿಸಿಕೊಂಡಿದ್ದೀರಿ. ಅನೇಕರ ಕಟುಮಾತುಗಳನ್ನು ನೀವು ಮೌನವಾಗಿ ನುಂಗಿದ್ದೀರಿ. ನಿಮ್ಮ ಅತ್ಯಂತ ಆಪ್ತರಿಂದಲೇ ನೀವು ಪದೇ ಪದೇ ವಂಚಿಸಲ್ಪಟ್ಟಿದ್ದೀರಿ. ನೀವವರಿಗೆ ಸದಾ ಒಳ್ಳೆಯದನ್ನೇ ಮಾಡಬೇಕೆಂದು ಭಾವಿಸಿದ್ದೀರಿ, ಆದರೆ ಅವರು ಮಾತ್ರ ನಿಮ್ಮ ಬೆನ್ನಿಗೆ ಚೂರಿ ಹಾಕಿದರು. ಗೆಳೆಯಡೆ, ಶನಿದೇವನು ಈಗ ಸಾಕು, ಇನ್ನು ಸಹಿಸಲು ಸಾಧ್ಯವಿಲ್ಲ, ಇದು ನ್ಯಾಯದ ಕಾಲ, ಸೇಡಿನ ಸಮಯ ಎಂದು ಗರ್ಜಿಸುತ್ತಿದ್ದಾನೆ. ಮೇಷರಾಶಿಯವರೇ, ನಿಮ್ಮ ಅದೃಷ್ಟದ ಸೂರ್ಯ ಉದಯಿಸುವ ಕಾಲ ಸನ್ನಿಹಿತವಾಗಿದೆ. ಆ ಶುಭಯುಗವು ಈಗ ಆರಂಭಗೊಂಡಿದೆ. ನಿಮ್ಮ ಕಠಿಣ ಶ್ರಮಕ್ಕೆ ಈಗ ತಕ್ಕ ಪ್ರತಿಫಲ ಸಿಗಲಿದೆ. ನಿಮ್ಮ ಪ್ರಾಮಾಣಿಕ ಪ್ರಯತ್ನವು ಯಶಸ್ವಿಯಾಗಲಿದೆ ಮತ್ತು ನಿಮ್ಮ ಸತ್ಕರ್ಮಗಳ ಫಲಗಳು ಇಡೀ ಸಮಾಜಕ್ಕೆ ಪ್ರತ್ಯಕ್ಷವಾಗಿ ಗೋಚರಿಸಲಿವೆ. ಆದರೆ ಮಿತ್ರರೇ, ಶನಿದೇವನ ಅನುಗ್ರಹ ದೊರೆತುತ್ತಿದ್ದಂತೆ ಅತ್ತ ರಾಹು ಮತ್ತು ಕೇತುವಿನ ವಕ್ರದೃಷ್ಟಿಯು ಸಕ್ರಿಯವಾಗುತ್ತದೆ. ಅದಕ್ಕಾಗಿಯೇ ಸೌಭಾಗ್ಯದ ಕಿರಣಗಳು ಮೂಡುವಾಗಲೇ ದುರದೃಷ್ಟದ ನೆರಳು ನಿಮ್ಮನ್ನು ಕಾಡಲು ಬರಬಹುದು ಮತ್ತು ಎಲ್ಲವನ್ನೂ ಕೆಡಿಸಲು ಯತ್ನಿಸಬಹುದು. ಶನಿದೇವನು ಈ ಅನಿರೀಕ್ಷಿತ ಪರೀಕ್ಷೆಯ ಬಗ್ಗೆ ಗಂಭೀರ ಎಚ್ಚರಿಕೆಯ ಸಂದೇಶವನ್ನು ನೀಡಿದ್ದಾರೆ. ನೀವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳದಿದ್ದರೆ ಮುಂಬರುವ 7 ದಿನಗಳ ಕಾಲಾವಧಿಯಲ್ಲಿ ನಿಮ್ಮ ಬದುಕಿನಲ್ಲಿ ಅಹಿತಕರವಾದದ್ದು ಸಂಭವಿಸಬಹುದು. ಅದು ನಿಮ್ಮ ಗೌರವ, ಖ್ಯಾತಿ ಮತ್ತು ಇಷ್ಟು ವರ್ಷಗಳ ನಿಮ್ಮ ಕಠಿಣ ಶ್ರಮಕ್ಕೆ ಸಂಚಾರ ತರಬಹುದು ಎಂದು ಅವರು ಅತ್ಯಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಸ್ನೇಹಿತರೆ, ಒಂದು ಸಂಕೀರ್ಣ ಪರಿಸ್ಥಿತಿ ನಿಮ್ಮ ಸುತ್ತ ನಿರ್ಮಾಣವಾಗುತ್ತಿದೆ. ನೀವು ಯಾವ ತಪ್ಪನ್ನೂ ಮಾಡದಿದ್ದರೂ ನೀವು ಕಾನೂನು ಕಟಕಟೆಯಲ್ಲಿ ನಿಲ್ಲಬೇಕಾದ ಸಂದರ್ಭ ಬರಬಹುದು. ನಿಮ್ಮ ಮೇಲೆ ಸುಳ್ಳು ಅಪವಾದಗಳನ್ನು ಹೊರಿಸುವ ಸಾಧ್ಯತೆಯಿದೆ. ಅದನ್ನು ಸುಳ್ಳು ಎಂದು ಸಾಬೀತುಪಡಿಸಲು ನಿಮ್ಮ ಇಡೀ ಆಯುಷ್ಯವನ್ನೇ ವ್ಯಯಬೇಕಾದ ಜಾಲವಿದು. ನಿಮ್ಮ ವಿರೋಧಿಗಳು ಅತ್ಯಂತ ಸಕ್ರಿಯರಾಗಿದ್ದಾರೆ. ಅವರು ತಾಂತ್ರಿಕ ವಿದ್ಯೆ ಅಥವಾ ವಂಚನೆಯಿಂದ ನಿಮ್ಮ ಪ್ರಗತಿಯ ಹಾದಿಯಲ್ಲಿ ಮುಳ್ಳುಗಳನ್ನು ಹಾಸುತ್ತಿದ್ದಾರೆ.
ಆದರೆ ಮೇಷರಾಶಿಯವರೇ, ನೀವು ಜಾಗರೂಕರಾಗಿದ್ದರೆ ಈ ಮಾಹಿತಿಯಲ್ಲಿ ನೀಡಲಾದ ದೈವಿಕ ಬೋಧನೆಗಳನ್ನು ಶ್ರದ್ಧೆಯಿಂದ ಆಲಿಸಿ ಪಾಲಿಸಿದರೆ, ನನ್ನನ್ನು ನಂಬಿ, ಶನಿದೇವನೇ ನಿಮ್ಮ ಬೆನ್ನಿಗೆ ರಕ್ಷಕವಚನಾಗಿ ನಿಲ್ಲುತ್ತಾನೆ. ಆದ್ದರಿಂದ ಗೆಳೆಯರೇ, ಈ ದಿವ್ಯ ಸಂದೇಶವನ್ನು ಪೂರ್ಣ ಏಕಾಂತದಲ್ಲಿ ಶಾಂತ ಮನಸ್ಸಿನಿಂದ ಮತ್ತು ಭಕ್ತಿಯಿಂದ ಆಲಿಸಿ. ಇದು ಕೇವಲ ಮಾಹಿತಿಯಲ್ಲ, ಇದು ನಿಮ್ಮ ಭವಿಷ್ಯದ ಕೀಲಿಕೈಯಾಗಿದೆ. ಇದು ಇವರಿಗೆ ನಿಮ್ಮಿಂದ ಮರೆಮಾಡಲ್ಪಟ್ಟಿದ್ದ ಬ್ರಹ್ಮಾಂಡದ ರಹಸ್ಯಗಳನ್ನು ಪರಿಚಯಿಸುತ್ತದೆ. ಮತ್ತು ಹೌದು, ಒಂದು ವಿಷಯವನ್ನು ಸದಾ ನೆನಪಿನಲ್ಲಿಡಿ: ಈ ಸಂದೇಶವನ್ನು ಅರ್ಧಕ್ಕೆ ಬಿಡಬೇಡಿ. ಇದನ್ನು ಸದ್ಯಕ್ಕೆ ನಿಮ್ಮ ಹಿತೈಷಿಗಳೊಂದಿಗೂ ಹಂಚಿಕೊಳ್ಳಬೇಡಿ. ಏಕೆಂದರೆ ಯಾವುದೋ ಒಬ್ಬ ವ್ಯಕ್ತಿಯ ಭವಿಷ್ಯ ಬದಲಾಗುವ ಸಂದರ್ಭದಲ್ಲಿ ಜಗತ್ತಿನ ಅಸೂಯೆಯ ಕಣ್ಣುಗಳು ಮೊದಲು ಆ ವ್ಯಕ್ತಿಯ ಕಡೆಗೆ ಬೀಳುತ್ತವೆ ಮತ್ತು ಆ ದೃಷ್ಟಿಗಳು ಮತ್ಸರದಿಂದ ತುಂಬಿರುತ್ತವೆ. ಆದ್ದರಿಂದ ಮೊದಲು ನಿಮ್ಮನ್ನು ನೀವು ಜಾಗೃತಗೊಳಿಸಿಕೊಳ್ಳಿ, ನಂತರ ಇತರರ ಬಗ್ಗೆ ಯೋಚಿಸಿ. ಈಗ ಮುಂದಿನ 7 ದಿನಗಳ ಅವಧಿಯಲ್ಲಿ ನೀವು ಮೇಷರಾಶಿಯವರೇ ವಿಶೇಷವಾಗಿ ಗಮನಹರಿಸಬೇಕಾದ 3 ವಿಷಯಗಳ ಬಗ್ಗೆ ಚರ್ಚಿಸೋಣ. ಮೊದಲನೆಯದಾಗಿ, ನಿಮ್ಮ ಸಂಬಂಧಿಕರ ವಲಯದಲ್ಲಿ ಯಾರನ್ನೂ, ಅದರಲ್ಲೂ ವಿಶೇಷವಾಗಿ ನಿಮ್ಮ ಒಡಹುಟ್ಟಿದವರನ್ನು ಅಥವಾ ಅತಿ ಹತ್ತಿರದವರನ್ನು ಸದ್ಯಕ್ಕೆ ಕುರುಡಾಗಿ ನಂಬಬೇಡಿ. ಗ್ರಹಗತಿಗಳ ಚಲನೆಯು ಸೂಚಿಸುವಂತೆ ನಿಮಗೆ ದ್ರೋಹ ಬಗೆಯುವ ವ್ಯಕ್ತಿ ನಿಮ್ಮ ಆಪ್ತವಲಯದಲ್ಲೇ ಇದ್ದಾನೆ. ನಿಮ್ಮ ತಟ್ಟೆಯಲ್ಲಿ ಉಣ್ಣುವ ವ್ಯಕ್ತಿಯೇ ನಿಮಗೆ ಕಂಟಕನಾಗುವ ಸಾಧ್ಯತೆಯಿದೆ. ಎರಡನೆಯದಾಗಿ, ನಿಮ್ಮ ರಹಸ್ಯ ದಾಖಲೆಗಳು, ಆರ್ಥಿಕ ಸ್ಥಿತಿ ಅಥವಾ ಯಾವುದೇ ಬೆಲೆಬಾಳುವ ವಸ್ತುಗಳ ಬಗ್ಗೆ ಯಾರ ಮುಂದೆಯೂ ಬಾಯಿಬಿಡಬೇಡಿ. ಮೂರನೆಯದಾಗಿ ಮತ್ತು ಅತ್ಯಂತ ಮುಖ್ಯವಾಗಿ, ಯಾವುದೇ ಕಾನೂನುಬದ್ಧ ಕಾಗದಪತ್ರಗಳನ್ನು ಪೂರ್ಣವಾಗಿ ಓದದೆ ಸಹಿ ಹಾಕಬೇಡಿ. ಏಕೆಂದರೆ ಮೋಸವು ಅಕ್ಷರಗಳ ರೂಪದಲ್ಲಿ ಅಡಗಿರಬಹುದು ಮತ್ತು ನಿಮ್ಮನ್ನು ಬಲೆಗೆ ಬೀಳಿಸಲು ದೊಡ್ಡ ಸಂಚು ರೂಪಿಸಲಾಗುತ್ತಿದೆ. ನೀವು ಇದನ್ನು ನಂಬದಿರಬಹುದು, ಆದರೆ ಶನಿದೇವನ ಸಂಕೇತವು ಅತ್ಯಂತ ಸ್ಪಷ್ಟವಾಗಿದೆ. ನಿಮ್ಮ ಜೀವನದಲ್ಲಿ ನಿಮಗೆ ತುಂಬ ಹತ್ತಿರವಿರುವ ಒಬ್ಬ ವ್ಯಕ್ತಿಯಿದ್ದಾನೆ, ಆದರೆ ಅವನೇ ನಿಮ್ಮ ಅವನತಿಗೆ ಕಾರಣವಾಗಲು ಹವಣಿಸುತ್ತಿದ್ದಾನೆ. ಅವನು ನಿಮ್ಮ ಏಳಿಗೆಯ ಮೇಲೆ ಕೆಟ್ಟ ಕಣ್ಣಿಟ್ಟಿದ್ದಾನೆ ಮತ್ತು ನೀವು ಸಂತೋಷದ ಕ್ಷಣಗಳಲ್ಲಿದ್ದಾಗ ಅವನು ನಿಮ್ಮ ಬೆನ್ನು ಹಿಂದೆ ನಿಮ್ಮ ಪ್ರತಿಷ್ಠೆಯನ್ನು ಹಾಳು ಮಾಡಲು ಯತ್ನಿಸುತ್ತಿದ್ದಾನೆ. ಅಂತಹ ಜನರ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಪ್ರತಿ ಹೆಜ್ಜೆಯನ್ನೂ ನಿಧಾನವಾಗಿ ಮತ್ತು ಜಾಗರೂಕತೆಯಿಂದ ಇಡಿ. ಯಾರ ಕುತಂತ್ರದ ಮಾತುಗಳನ್ನೂ ಕೇಳಬೇಡಿ. ನಿಮ್ಮ ಆತ್ಮವಿಶ್ವಾಸ, ವಿವೇಚನೆ ಮತ್ತು ದೈವದ ಮೇಲಿನ ಅಚಲ ನಂಬಿಕೆಯನ್ನು ಗಟ್ಟಿಯಾಗಿರಿಸಿಕೊಳ್ಳಿ. ಪ್ರಿಯ ಸ್ನೇಹಿತರೆ, ಕಾಲಚಕ್ರ ಬದಲಾದಾಗ ಮೊದಲು ಅಲುಗಾಡುವುದು ನಿಮ್ಮ ಆತ್ಮಸ್ಥೈರ್ಯ, ನಂತರ ನಿಮ್ಮ ಹಣೆಬರಹವು ತಲೆಕೆಳಗಾಗುತ್ತದೆ. ಅಂಥ ಒಂದು ಭೂಕಂಪನವನ್ನು ಈಗ ಶನಿದೇವನು ಮೇಷರಾಶಿಯವರ ಬದುಕಿನಲ್ಲಿ ಉಂಟುಮಾಡುತ್ತಿದ್ದಾನೆ. ಆದರೆ ಈ ಬಾರಿ ಈ ಕ್ರಾಂತಿಯು ವಿನಾಶಕ್ಕಲ್ಲ, ಬದಲಾಗಿ ನಿಮ್ಮ ಬದುಕಿನ ನವೀಕರಣಕ್ಕಾಗಿ. ಏಕೆಂದರೆ ಈ ಬಾರಿ ಯಾರಾದರೂ ನಿಮ್ಮ ಹಾದಿಯನ್ನು ತಡೆಯಲು ಯತ್ನಿಸಿದರೆ ಅವರು ತಾವು ಅಗಿದ ಗುಂಡಿಗೆ ತಾವೇ ಎಡವಿ ಬೀಳಲಿದ್ದಾರೆ. ಇಂದು ರಾತ್ರಿ ಮತ್ತು ಮುಂಬರುವ 7 ದಿನಗಳು ಕೇವಲ ಸಾಧಾರಣ ದಿನಗಳಲ್ಲ, ಇದು ನಿಮ್ಮ ಜೀವನದ ಹಾದಿಯನ್ನೇ ಬದಲಾಯಿಸಬಲ್ಲ ಕಾಲಘಟ್ಟವಾಗಿದೆ. ಅದಕ್ಕಾಗಿಯೇ ಇಂದಿನ ಈ ದೈವಿಕ ಸಂದೇಶವು ಸಾಮಾನ್ಯವಾದುದಲ್ಲ, ಬದಲಾಗಿ ಬ್ರಹ್ಮಾಂಡದಿಂದ ಬರುತ್ತಿರುವ ಅಂತಿಮ ಎಚ್ಚರಿಕೆಯಾಗಿದೆ. ನಿಮ್ಮ ಸುತ್ತ ಏನೋ ಅಸಾಮಾನ್ಯ ನಡೆಯುತ್ತಿದೆ ಎಂಬ ಅರಿವು ನಿಮಗಾಗಲಿದೆ. ಇದ್ದಕ್ಕಿದ್ದಂತೆ ಹಳೆಯ ಶತ್ರು ಮತ್ತೆ ಸಕ್ರಿಯನಾಗಬಹುದು. ಅಡಗಿರುವ ಯಾರೋ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ಕದಿಯಲು ಪ್ರಯತ್ನಿಸಬಹುದು. ನಿಮಗೆ ಹಾನಿಕರವೆಂದು ಸಾಬೀತುಪಡಿಸುವ ನಿಗೂಢ ಕರೆಗಳು ಅಥವಾ ಆಮಿಷದ ಕೊಡುಗೆಗಳು ನಿಮ್ಮನ್ನು ಹುಡುಕಿ ಬರಬಹುದು. ಶನಿಯ 3ನೇ ದೃಷ್ಟಿಯು ಸೂಚಿಸುವುದೇನೆಂದರೆ, ಈ ಸಮಯವು ನಿಮ್ಮನ್ನು ಪರೀಕ್ಷಿಸಲು ವಿಧಿಸಲಾದ ಕಾಲವಾಗಿದೆ. ನೀವು ಈ ಅವಧಿಯನ್ನು ತಾಳ್ಮೆ, ಬುದ್ಧಿವಂತಿಕೆ ಮತ್ತು ದೈವಭಕ್ತಿಯಿಂದ ಗೆದ್ದರೆ ನಿಮ್ಮನ್ನು ತಡೆಯಲು ಈ ಭೂಮಿಯ ಮೇಲೆ ಯಾರೂ ಸಾಧ್ಯವಿಲ್ಲ. ಪ್ರಿಯ ಮಿತ್ರರೇ, ಶನಿದೇವನ ಮೊದಲ ಸಂದೇಶವೇನೆಂದರೆ, ನೀವು ದ್ರೋಹಕ್ಕೆ ಒಳಗಾಗುವ ಸಾಧ್ಯತೆಯಿದೆ. ಆದರೆ ಈ ದ್ರೋಹವು ಅನ್ಯರಿಂದಲ್ಲ, ನಿಮ್ಮದೇ ಆದ ವ್ಯಕ್ತಿಯಿಂದ ಉಂಟಾಗಲಿದೆ. ಈ ವ್ಯಕ್ತಿ ನಿಮಗೆ ತುಂಬಾ ಹತ್ತಿರವಿದ್ದರೂ ಅವರು ನಿಮ್ಮ ಜೀವನದ ಅತಿದೊಡ್ಡ ವಿನಾಶಕರಾಗಲಿದ್ದಾರೆ. ಈ ದ್ರೋಹವು ಕೇವಲ ಭಾವನಾತ್ಮಕವಾಗಿರುವುದಿಲ್ಲ, ಇದು ಆರ್ಥಿಕ ನಷ್ಟಕ್ಕೂ ದಾರಿ ಮಾಡಬಹುದು. ನಿಮ್ಮ ಉಳಿತಾಯದ ಹಣ ಮತ್ತು ಕಷ್ಟದ ಆಸ್ತಿಯನ್ನು ವಶಪಡಿಸಿಕೊಳ್ಳುವ ಸಂಚು ನಡೆಯುತ್ತಿದೆ. ಎರಡನೇ ಸಂದೇಶವೇನೆಂದರೆ, ಕೆಲವು ಜನರ ಜೀವನದಲ್ಲಿ ಪ್ರೀತಿಗಾಗಿ ಹಂಬಲಿಸುವ ಕಾಲ ಆರಂಭವಾಗಿದೆ. ನೀವು ಯಾರನ್ನೂ ನಿಮ್ಮ ನಿಜವಾದ ಜೀವನ ಸಂಗಾತಿ ಎಂದು ಭಾವಿಸಿದ್ದೀರೋ ಅವರ ಅಸಲಿ ಮುಖವಾಡ ಈಗ ಕಳಚಲಿದೆ. ಸತ್ಯವು ಶೀಘ್ರವೇ ಬಯಲಾಗಲಿದೆ. ಆ ವ್ಯಕ್ತಿ 3ನೇ ವ್ಯಕ್ತಿಯ ಪ್ರಭಾವಕ್ಕೆ ಒಳಗಾಗಿದ್ದಾನೆ ಮತ್ತು ಅದಕ್ಕಾಗಿಯೇ ಅವರು ಇದ್ದಕ್ಕಿದ್ದಂತೆ ನಿಮ್ಮಿಂದ ದೂರವಾಗಲು ಯತ್ನಿಸುತ್ತಿದ್ದಾರೆ. ಆದರೆ ಆ ವ್ಯಕ್ತಿಯ ಸತ್ಯವು ಪೂರ್ಣವಾಗಿ ಹೊರಬರುವ ತನಕ ನೀವು ಸಮಾಧಾನ ಕಳೆದುಕೊಳ್ಳಬೇಡಿ ಎಂದು ಶನಿದೇವನು ಹೇಳುತ್ತಿದ್ದಾನೆ.
ಸೇಡಿನ ಭರದಲ್ಲಿ ಯಾವುದೇ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ, ಏಕೆಂದರೆ ಇದು ನಿಮ್ಮ ಸ್ವಂತ ವ್ಯಕ್ತಿತ್ವದ ಪರೀಕ್ಷೆಯಾಗಿದೆ. ಮೂರನೇ ಸಂದೇಶವು ಅತ್ಯಂತ ಆಘಾತಕಾರಿಯಾಗಿದೆ. ಅತೀಂದ್ರಿಯ ಅಡಚಣೆಗಳು, ನಕಾರಾತ್ಮಕ ಶಕ್ತಿಗಳು ಅಥವಾ ಮಾಟಮಂತ್ರದಲ್ಲಿ ತೊಡಗಿರುವ ಯಾರೋ ನಿಮ್ಮ ಜೀವನಕ್ಕೆ ಹಾನಿ ಮಾಡಲು ಯತ್ನಿಸುತ್ತಿದ್ದಾರೆ ಎಂದು ಶನಿದೇವನು ಸೂಚಿಸಿದ್ದಾನೆ. ಅವರು ನಿಮ್ಮ ಫೋಟೋ ಅಥವಾ ನಿಮ್ಮ ಮಾಹಿತಿಯನ್ನು ಅಶುಭ ಶಕ್ತಿಗಳೊಂದಿಗೆ ಹಂಚಿಕೊಂಡಿರಬಹುದು. ಅವರು ನಿಮ್ಮ ಏಳಿಗೆಯನ್ನು ತಡೆಯಲು, ನಿಮ್ಮ ಹಾದಿಯಲ್ಲಿ ಮುಳ್ಳುಗಳನ್ನು ಹಾಸಲು ಮತ್ತು ನಿಮ್ಮನ್ನು ಮಾನಸಿಕವಾಗಿ ಜರ್ಜರಿತಗೊಳಿಸಲು ಬಯಸುತ್ತಾರೆ. ಆದರೆ ಶಿವನ ಅನುಗ್ರಹದಿಂದ ಮತ್ತು ಮೇಷರಾಶಿಯ ಅನುಗ್ರಹದಿಂದ ನೀವು ಈ ಕರಾಳ ಪ್ರಭಾವದಿಂದ ಮುಕ್ತರಾಗಬಹುದು. ನೀವು ಪ್ರತಿದಿನ ಶಿವಚಾಲೀಸ ಪಠಿಸಿದರೆ, ಓಂ ನಮಃ ಶಿವಾಯ ಮಂತ್ರವನ್ನು ಧ್ಯಾನಿಸಿದರೆ ಮತ್ತು ಕಪ್ಪು ಎಳ್ಳು ಅಥವಾ ಉದ್ದಿನಬೇಳೆಯನ್ನು ದಾನ ಮಾಡಿದರೆ ಯಾವ ನಕಾರಾತ್ಮಕ ಶಕ್ತಿಯೂ ನಿಮ್ಮನ್ನು ಮುಟ್ಟಲಾರದು. ಕಾಗೆಯು ಇದ್ದಕ್ಕಿದ್ದಂತೆ ನಿಮ್ಮ ಛಾವಣಿಯ ಮೇಲೆ ಪದೇ ಪದೇ ಕೂಗಿದರೆ ಯಾರೋ ನಿಮ್ಮ ಮೇಲೆ ನಿಗಾ ಇಟ್ಟಿದ್ದಾರೆ ಎಂದು ತಿಳಿಯಿರಿ. ಬೆಕ್ಕು ಪದೇ ಪದೇ ನಿಮ್ಮ ಮನೆಬಾಗಿಲಿಗೆ ಬರಲು ಆರಂಭಿಸಿದರೆ ಅದು ನಿಮ್ಮ ಸುತ್ತ ಯಾವುದೋ ಅಶುಭ ಶಕ್ತಿ ಸಕ್ರಿಯವಾಗಿದೆ ಎಂಬ ಸಂಕೇತವಾಗಿದೆ. ನೀವು ಹೊಗೆಯ ವಾಸನೆಯನ್ನು ಅಥವಾ ವಿಪರೀತ ತಲೆನೋವನ್ನು ಅನುಭವಿಸಿದರೆ ನಿಮ್ಮ ಸುತ್ತ ಅಲೌಕಿಕ ಅಡಚಣೆಗಳಿವೆ ಎಂದು ಅರ್ಥಮಾಡಿಕೊಳ್ಳಿ. ಆದರೆ ಭಯಪಡಬೇಡಿ, ಏಕೆಂದರೆ ಶಿವ ನಿಮ್ಮೊಂದಿಗಿದ್ದಾಗ ಸಾವು ಕೂಡ ನಿಮ್ಮನ್ನು ಬಾಧಿಸಲಾರದು. ಪ್ರಿಯ ಸ್ನೇಹಿತರೆ, ಪ್ರತಿದಿನ ಸೂರ್ಯೋದಯಕ್ಕೆ ಮುಂಚೆ ನಿಮ್ಮ ಮನೆಯ ಸುತ್ತಲೂ ನೀರನ್ನು ಪ್ರೋಕ್ಷಣೆ ಮಾಡಿ. ಧೂಪ ಮತ್ತು ದೀಪವನ್ನು ಬೆಳಗಿ ಮತ್ತು ಓಂ ಶಂ ಶನೇಶ್ಚರಾಯ ನಮಃ ಮಂತ್ರವನ್ನು 23 ಬಾರಿ ಜಪಿಸಿ. ಈ ಪರಿಹಾರ ಶನಿದೇವನನ್ನು ಪ್ರಸನ್ನಗೊಳಿಸುತ್ತದೆ ಮತ್ತು ನಿಮ್ಮ ವಿರುದ್ಧ ಸಂಚು ರೂಪಿಸುವವರ ಪ್ರಣಾಳಿಕೆಗಳು ಅವರಿಗೇ ತಿರುಗಲಿದೆ. ಭಗವಾನ್ ಶನಿದೇವನು ಅನ್ಯಾಯವನ್ನು ಎಂದಿಗೂ ಸಹಿಸುವುದಿಲ್ಲ. ನೀವು ಸಾಕಷ್ಟು ನೋವುಗಳನ್ನು ತಿಂದಿದ್ದೀರಿ. ಈಗ ನ್ಯಾಯದ ಸಮಯ ಬಂದಿದೆ. ನೆನಪಿರಿ, ಈ ಎಚ್ಚರಿಕೆಯನ್ನು ಹಗುರವಾಗಿ ಪರಿಗಣಿಸಿದರೆ ಅಥವಾ ಇದು ಸಾಮಾನ್ಯ ವಿಷಯವೆಂದು ಭಾವಿಸಿದರೆ ದೊಡ್ಡ ಅನಾಹುತವನ್ನು ತಪ್ಪಿಸಲು ಸಾಧ್ಯವಿಲ್ಲ. ಏಕೆಂದರೆ ಎಚ್ಚರಿಕೆ ಸಿಕ್ಕಿದ ಮೇಲೂ ಅಜಾಗರೂಕತೆಯಿಂದ ಇರುವವನಿಗೆ ಶನಿದೇವನ ಶಿಕ್ಷೆ ತೀವ್ರವಾಗಿರುತ್ತದೆ. ಆದ್ದರಿಂದ ಈಗಲೇ ಜಾಗೃತವಾಗಿ ಪ್ರತಿ ಹೆಜ್ಜೆಯನ್ನೂ ಯೋಚಿಸಿ ಇಡಿ. ನಿಮ್ಮ ಸುತ್ತಲಿರುವ ಪ್ರತಿಯೊಬ್ಬರನ್ನೂ ಸಂಶಯದ ಕಣ್ಣಿನಿಂದ ನೋಡಿ, ಏಕೆಂದರೆ ನಿಮ್ಮ ದೊಡ್ಡ ಹಿತೈಷಿಯಂತೆ ನಟಿಸುವವನೇ ನಿಮ್ಮ ಪರಮಶತ್ರುವಾಗಬಹುದು. ನಿಮ್ಮ ಹೆಸರು ಸಮಾಜದಲ್ಲಿ ಉತ್ತುಂಗಕ್ಕೆ ಏರಲಿದೆ, ಆದರೆ ಕೆಲವರು ಈಗಲೇ ಆ ಹೆಸರನ್ನು ಕೆಡಿಸಲು ಸಿದ್ಧವಾಗಿದ್ದಾರೆ. ಸುಳ್ಳು ಅಪವಾದಗಳ ಮೂಲಕ ನೀವು ಉನ್ನತ ಸ್ಥಾನ ತಲುಪಿದ ತಕ್ಷಣ ನಿಮ್ಮ ಖ್ಯಾತಿಯನ್ನು ನಾಶ ಮಾಡುವುದು ಅವರ ಯೋಜನೆಯಾಗಿದೆ. ಆದರೆ ಈ ಮುಂಬರುವ 7 ದಿನಗಳವರೆಗೆ ಯಾವುದೇ ಹೊಸ ಜವಾಬ್ದಾರಿ ಅಥವಾ ಪಾಲುದಾರಿಕೆ, ಯಾವುದೇ ಹೊಸ ಒಪ್ಪಂದ ಅಥವಾ ಕಾನೂನು ಪ್ರಕ್ರಿಯೆಯನ್ನು ಆರಂಭಿಸಬೇಡಿ. ಇದು ಸಂಯಮ ಮತ್ತು ಜಾಗರೂಕತೆಯ ಸಮಯ. ಈಗ ನೀವು ಇದುವರೆಗೆ ಮರೆಹಾಕುತ್ತಿದ್ದ ರಹಸ್ಯದ ಬಗ್ಗೆ ಮಾತನಾಡೋಣ. ನಿಮ್ಮ ಜೀವನದಲ್ಲಿ ಯಾರೋ ಇದ್ದಾರೆ. ಅವರು ನಿಮ್ಮಿಂದ ದೂರವಿದ್ದರೂ ನಿಮ್ಮ ಬಗ್ಗೆ ಎಲ್ಲವನ್ನೂ ಅರಿಯುತ್ತಾರೆ. ಅವರು ನಿಮ್ಮನ್ನು ನಿಜವಾಗಿ ಪ್ರೀತಿಸುವವರು. ಅವರು ಮೊದಲಿನಂತೆಯೇ ಇಂದಿಗೂ ನಿಮ್ಮನ್ನು ಆರಾಧಿಸುವ ವ್ಯಕ್ತಿ. ಈ ವ್ಯಕ್ತಿ ಈಗ ಮತ್ತೆ ನಿಮ್ಮ ಜೀವನಕ್ಕೆ ಮರಳಲು ಸಿದ್ಧತೆ ನಡೆಸುತ್ತಿದ್ದಾರೆ. ಆದರೆ ಅವರು ನಿಮ್ಮ ಹತ್ತಿರ ಬಂದ ತಕ್ಷಣ ನಿಮ್ಮ ಶತ್ರುಗಳು ಅವರನ್ನು ಗುರಿಯಾಗಿಸಲು ಯತ್ನಿಸಬಹುದು. ಆದ್ದರಿಂದ ನೀವು ನಿಮ್ಮ ಪ್ರೀತಿ ಮತ್ತು ನಿಮ್ಮ ಗುರಿಗಳನ್ನು ಬಹಳ ರಹಸ್ಯವಾಗಿ ಕಾಪಾಡಿಕೊಳ್ಳಬೇಕು. ಪರಮಶಿವನ ಆಶೀರ್ವಾದದಿಂದ ಈ ವ್ಯಕ್ತಿ ಮತ್ತೆ ನಿಮ್ಮ ಜೀವನಕ್ಕೆ ಬಂದು ಸುಖವನ್ನು ತರುತ್ತಾರೆ. ಯಾವುದೋ ಅದೃಷ್ಟಶಕ್ತಿ ನಿಮ್ಮನ್ನು ತಡೆಹಿಡಿಯುತ್ತಿದೆ ಎಂದು ನೀವು ಪದೇ ಪದೇ ಅನುಭವಿಸಿರಬಹುದು. ನಿಮ್ಮ ಜೀವನದಲ್ಲಿ ಯಾರೋ ಅಡೆತಡೆಗಳನ್ನು ಸೃಷ್ಟಿಸುತ್ತಿರುವಂತೆ ಭಾಸವಾಗಿರಬಹುದು. ನೀವು ಎಷ್ಟು ಪ್ರಯತ್ನಿಸಿದರೂ ಕೆಲಸಗಳು ಸಾಗುತ್ತಿಲ್ಲ ಎನ್ನಿಸಿರಬಹುದು. ನೀವು ಕಷ್ಟಪಟ್ಟರೂ ಯಶಸ್ಸು ದೂರವಾಗುತ್ತಿರಬಹುದು. ಇದು ಕೇವಲ ಆಕಸ್ಮಿಕವಲ್ಲ, ಇದು ಯೋಜಿತ ಪಿತೂರಿ ಎಂದು ಈಗ ಅರ್ಥಮಾಡಿಕೊಳ್ಳಿ. ಇದು ಶನಿದೇವನಿಂದ ಬರುತ್ತಿರುವ ಆಕಾಶ ಸಂಕೇತವಾಗಿದೆ. ನಿಮ್ಮ ಮುಂದೆ ನಗುವ ಜನರು ಇದ್ದರೂ ಬೆನ್ನು ಹಿಂದೆ ಅವರು ನಿಮ್ಮ ಅವನತಿಗೆ ಸಂಚು ರೂಪಿಸುತ್ತಿದ್ದಾರೆ ಎಂಬುದು ಸ್ಪಷ್ಟ. ಅವರು ನಿಮ್ಮ ಫೋಟೋಗಳು ಮತ್ತು ನಿಮ್ಮ ಶಕ್ತಿಯನ್ನು ನಕಾರಾತ್ಮಕವಾಗಿ ಬಳಸಿಕೊಳ್ಳುತ್ತಿದ್ದಾರೆ. ಅತೀಂದ್ರಿಯ ಶಕ್ತಿಗಳನ್ನು ಒಳಗೊಂಡ ಈ ಪಿತೂರಿಯು ಕೇವಲ ನಿಮ್ಮ ಪ್ರಗತಿಯನ್ನು ತಡೆಯಲು ಮಾತ್ರವಲ್ಲ, ಅದು ನಿಮ್ಮ ಮಾನಸಿಕ ಶಾಂತಿ, ನಿದ್ರೆ ಮತ್ತು ನಿಮ್ಮ ಪ್ರೀತಿಯ ಮೇಲೆ ಪರಿಣಾಮ ಬೀರಲು ಹರಡಲಾಗಿದೆ. ನೀವು ಕೆಲವು ರಾತ್ರಿಗಳಲ್ಲಿ ನಿದ್ರಿಸಲು ಸಾಧ್ಯವಾಗುತ್ತಿಲ್ಲ, ಯಾಕೆ ಎಂದು ಈಗ ಯೋಚಿಸಿ. ನೀವು ಇದ್ದಕ್ಕಿದ್ದಂತೆ ಭಯ ಮತ್ತು ಆತಂಕವನ್ನು ಅನುಭವಿಸುತ್ತಿರುವುದು ಯಾಕೆ? ಇದು ಕೇವಲ ಮಾನಸಿಕ ಸ್ಥಿತಿಯಲ್ಲ, ಇದು ನಿಮ್ಮ ಸುತ್ತ ಸುಳಿದಾಡುತ್ತಿರುವ ಕತ್ತಲೆಯ ಶಕ್ತಿಯ ಪ್ರಭಾವವಾಗಿದೆ. ಆದರೆ ಇಂದು ಈ ಸತ್ಯವನ್ನು ಖಚಿತಪಡಿಸುತ್ತಾ ಶನಿದೇವನು ಮೇಷರಾಶಿಯವರಿಗೆ ಸೂಚನೆಯನ್ನು ನೀಡುತ್ತಿದ್ದಾನೆ. ನೀವು ಈ ನಕಾರಾತ್ಮಕತೆಯನ್ನು ಸಂಪೂರ್ಣವಾಗಿ ಸೋಲಿಸಿ ಬ್ರಹ್ಮನು ನಿಮಗಾಗಿ ಮೀಸಲಿಟ್ಟಿರುವ ಉನ್ನತ ಸ್ಥಾನವನ್ನು ತಲುಪುವ ಸಮಯ ಬಹಳ ಹತ್ತಿರದಲ್ಲಿದೆ. ಮತ್ತು ಹೌದು ಗೆಳೆಯರೆ, ಈಗ ನಾನು ತಿಳಿಸುತ್ತೇನೆ ನಿಮ್ಮ ಪತನಕ್ಕೆ ಯಾರು ಹೆಚ್ಚು ಸಕ್ರಿಯವಾಗಿ ಸಂಚು ರೂಪಿಸುತ್ತಿದ್ದಾರೆ ಎಂದು. ಅವರು ಹೊರಗಿನವರಲ್ಲ, ಅಪರಿಚಿತರೂ ಅಲ್ಲ,
ಬದಲಾಗಿ ಅದು ನಿಮ್ಮ ಮನೆಯೊಳಗೆ ವಾಸಿಸುತ್ತಿರುವ ಅಥವಾ ಇಂದಿಗೂ ಯಾವುದೋ ನೆಪದಲ್ಲಿ ಬಂದು ಹೋಗುತ್ತಿರುವ ಮಾನವ ಮುಖವಾಡದ ವ್ಯಕ್ತಿ. ಅದು ನಿಮ್ಮ ಮನೆಗೆ ಆಗಾಗ್ಗೆ ಭೇಟಿ ನೀಡುವ ಮಹಿಳೆಯಾಗಿರಬಹುದು. ಆಕೆ ನಿಮ್ಮ ವಸ್ತುಗಳನ್ನು ಮುಟ್ಟುತ್ತಾಳೆ, ನಿಮ್ಮ ಅಡುಗೆ ಮನೆಯನ್ನು ಪ್ರವೇಶಿಸುತ್ತಾಳೆ, ನಿಮ್ಮ ಪೂಜಾ ಕೋಣೆಯನ್ನು ಸ್ಪರ್ಶಿಸುತ್ತಾಳೆ. ಅವಳು ನಿಮ್ಮ ಮಕ್ಕಳ ಜೊತೆ ನಗುತ್ತಾ ಮಾತನಾಡುತ್ತಾಳೆ, ಆದರೆ ವಾಸ್ತವದಲ್ಲಿ ಅವಳೇ ನಿಮ್ಮ ಹಣೆಬರಹಕ್ಕೆ ಅಡ್ಡಿ ಮಾಡುತ್ತಿರುವ ವ್ಯಕ್ತಿ. ನಾನು ನಿಮಗೆ ಮತ್ತೊಂದು ವಿಶೇಷ ಎಚ್ಚರಿಕೆ ನೀಡುತ್ತೇನೆ. ನಿಮ್ಮ ಮನೆಯಲ್ಲಿ ಪದೇ ಪದೇ ಎಣ್ಣೆ ಚೆಲ್ಲುತ್ತಿದ್ದರೆ, ಪಾತ್ರೆಗಳು ಇದ್ದಕ್ಕಿದ್ದಂತೆ ಒಡೆದು ಹೋದರೆ, ಹಾಲು ಪದೇ ಪದೇ ಉಕ್ಕಿ ಹರಿದರೆ, ನಿಮ್ಮ ಮೊಬೈಲ್ ಅಥವಾ ಗಡಿಯಾರ ಕೆಟ್ಟು ಹೋದರೆ, ಅಥವಾ ಮನೆಯ ಮೂಲೆಗಳಲ್ಲಿ ಜೇಡಗಳು ಬಲೆನೆಯಲು ಆರಂಭಿಸಿದರೆ, ಯಾರೋ ನಿಮ್ಮ ಮೇಲೆ ನಕಾರಾತ್ಮಕ ಶಕ್ತಿಯನ್ನು ಪ್ರಯೋಗಿಸಿದ್ದಾರೆ ಎಂದು ತಿಳಿಯಿರಿ. ಈಗ ಶಿವಶಕ್ತಿಯಿಂದ ಇದನ್ನು ತೊಡೆದುಹಾಕುವ ಸಮಯ ಬಂದಿದೆ. ಪ್ರತಿದಿನ ಮುಂಜಾನೆ ಸ್ವಲ್ಪ ಕಪ್ಪು ಎಳ್ಳು, ಸಾಸಿವೆ, ಸಿಂಧೂರ ಮತ್ತು ಒಂದು ಬೆಳ್ಳಿ ನಾಣ್ಯವನ್ನು ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಮುಖ್ಯದ್ವಾರಕ್ಕೆ ನೇತು ಹಾಕಿ. ಮಂಗಳವಾರ ಮತ್ತು ಶನಿವಾರ ಹನುಮಾನ್ ಚಾಲೀಸಾ ಪಠಿಸಿ ಮತ್ತು ನಿರ್ದಿಷ್ಟ ಮಂತ್ರಗಳನ್ನು ಜಪಿಸಿ. ಈ ಪರಿಹಾರ ನಿಮ್ಮನ್ನು ರಕ್ಷಿಸುತ್ತದೆ ಮತ್ತು ಆ ಕೆಟ್ಟ ಶಕ್ತಿಯನ್ನು ಅದರ ಮೂಲಕ್ಕೆ ಹಿಂದಿರುಗಿಸುತ್ತದೆ. ಮತ್ತು ಗೆಳೆಯರೇ, ಇನ್ನು ಕೆಲವೇ ದಿನಗಳಲ್ಲಿ ಸಂಭವಿಸಲಿರುವ ಮಹಾಘಟನೆಯ ಬಗ್ಗೆ ಚರ್ಚಿಸೋಣ. ಈ ಘಟನೆಯು ನಿಮ್ಮ ಬದುಕನ್ನು ಸ್ವರ್ಗ ಮಾಡಬಹುದು ಅಥವಾ ಕಸಿದುಕೊಳ್ಳಬಹುದು. ಈ ಎಚ್ಚರಿಕೆಯನ್ನು ನೀವು ಎಷ್ಟು ಗಂಭೀರವಾಗಿ ಪಾಲಿಸುತ್ತೀರಿ ಎಂಬುದರ ಮೇಲೆ ಅದು ನಿರ್ಧಾರವಾಗುತ್ತದೆ. ಆ ಘಟನೆಯು ನಿಮ್ಮ ಜೀವನದ ಅಂತಿಮ ಪರೀಕ್ಷೆಯಾಗಿರುತ್ತದೆ. ಅದೇ ದಿನ ಯಾರೋ ನಿಮ್ಮ ವಿರುದ್ಧ ಸುಳ್ಳು ದೂರು ನೀಡಬಹುದು ಅಥವಾ ಬ್ಲ್ಯಾಕ್ಮೇಲ್ ಮಾಡಬಹುದು. ನೆನಪಿಡಿ, ಆ ದಿನ ನಿರ್ಣಾಯಕವಾದುದು. ನೀವು ಮನಸ್ಸನ್ನು ಸ್ಥಿರವಾಗಿಟ್ಟುಕೊಂಡು, ಮಾತುಗಳನ್ನು ಸಂಯಮಿಸಿದ ಹಾಗೆ ಮಾತನಾಡಿ, ನಿಮ್ಮ ಉದ್ದೇಶಗಳನ್ನು ಶುದ್ಧವಾಗಿಟ್ಟುಕೊಂಡರೆ, ಶಿವನು ತನ್ನ ತ್ರಿಶೂಲದಿಂದ ನಿಮ್ಮನ್ನು ಕತ್ತಲೆಯಿಂದ ಹೊರತರಲಿದ್ದಾನೆ. ಆದರೆ ನೀವು ಭಯಗೊಂಡು ಅಥವಾ ಕೋಪದಿಂದ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡರೆ, ಅದು ನಿಮ್ಮ ಶತ್ರುಗಳು ಹಾಕಿದ ಬಲೆಯಲ್ಲಿ ನೀವು ಬಿದ್ದಂತಾಗುತ್ತದೆ. ಈಗ ಪ್ರಶ್ನೆ ಏನೆಂದರೆ, ನೀವು ಆ ಪರೀಕ್ಷೆಗೆ ಸಿದ್ಧವಾಗಿದ್ದೀರಾ? ಮುಂಬರುವ 7 ದಿನಗಳಲ್ಲಿ ನಿಮ್ಮ ಮುಂದೆ ಕಾಣಿಸಿಕೊಳ್ಳುವ ಶಿವನ ಸಂಕೇತಗಳನ್ನು ಗುರುತಿಸಲು ನೀವು ಜಾಗರೂಕರಾಗಿದ್ದೀರಾ? ಪ್ರಿಯ ಸ್ನೇಹಿತರೆ, ನೀವು ಶಿವನ ನಿಜವಾದ ಭಕ್ತರಾಗಿದ್ದರೆ ಈಗಲೇ ಈ ಮಾಹಿತಿಯನ್ನು ಲೈಕ್ ಮಾಡಿ, ಚಂದಾದಾರರಾಗಿ ಮತ್ತು ಕಮೆಂಟ್ ವಿಭಾಗದಲ್ಲಿ ಹರ ಹರ ಮಹಾದೇವ ಎಂದು ಪೂರ್ಣ ಭಕ್ತಿಯಿಂದ ಬರೆಯಿರಿ. ನೀವು ಹೀಗೆ ಮಾಡಿದ ತಕ್ಷಣ ಒಂದು ಅದೃಶ್ಯ ದೈವಿಕ ಶಕ್ತಿ ನಿಮ್ಮ ಬೆನ್ನಿಗೆ ನಿಲ್ಲುತ್ತದೆ. ನೀವು ನೋಡಲು ಸಾಧ್ಯವಾಗದ್ದು ಶಿವನಿಗೆ ಕಾಣುತ್ತಿದೆ. ಶಿವನ 3ನೇ ಕಣ್ಣಿನಲ್ಲಿ ಎಲ್ಲವೂ ಸ್ಪಷ್ಟವಾಗಿದೆ. ಈ ಸಂದೇಶವು ನಿಮ್ಮ ಕಣ್ಣಿನಲ್ಲಿ ನೀರು ತರಿಸಿದರೆ ಅಥವಾ ನಿಮ್ಮ ಮನಸ್ಸಿಗೆ ಏನೋ ಸಂಕಟವಾದರೆ, ಅದು ಕೇವಲ ಭಾವನೆಯಲ್ಲ, ಅದು ಶಿವನ ಕರೆ. ಇದು ಬರೀ ಎಚ್ಚರಿಕೆಯಲ್ಲ, ಅದು ದೈವಿಕ ಕೊಡುಗೆಯಾಗಿದೆ. ಅಸಲಿ ರಹಸ್ಯ ಈಗ ಬಯಲಾಗುತ್ತಿದೆ, ಯಾಕೆಂದರೆ ಈಗ ಶನಿದೇವ ಮತ್ತು ಮಹಾದೇವ ಸೇರಿ ನಿಮ್ಮ ಬದುಕಿನಲ್ಲಿ ಮಹತ್ತರ ಬದಲಾವಣೆ ತರುತ್ತಿದ್ದಾರೆ. ನೀವು ನೋವು ಮತ್ತು ದ್ರೋಹವನ್ನು ಸಹಿಸಿದ್ದೀರಿ, ಆದರೆ ಈಗ ಅದಕ್ಕೆ ಅಂತ್ಯ ಹಾಕಿ ಹೊಸ ಅಧ್ಯಾಯ ಆರಂಭವಾಗುತ್ತದೆ. ಈ ಶನಿವಾರ ಸಂಜೆ ಕಳೆದು ಭಾನುವಾರ ಬೆಳಗ್ಗೆ ಸೂರ್ಯ ಉದಯಿಸಿದಾಗ 3 ದೊಡ್ಡ ಶುಭ ಸುದ್ದಿಗಳು ಸದ್ದಿಲ್ಲದೆ ನಿಮ್ಮ ಬಾಗಿಲು ತಟ್ಟಲಿವೆ. ಅಲ್ಲಿಯವರೆಗೆ ಸಂಯಮವಿರಲಿ. ಎಲ್ಲರಿಗೂ ಧನ್ಯವಾದಗಳು. ಶುಭವಾಗಲಿ.